ಇದು ರಾಜ್ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಚಿನ್ನ ಕಳ್ಳ ಸಾಗಾಣಿಕೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ನಟಿ ರನ್ಯಾಗೂ ಇಬ್ಬರು ಸಚಿವರಿಗೂ ನಂಟಿರುವ ರಹಸ್ಯ ಬಯಲಾಗಿದೆ. ಕೊನೆಗೂ ಕೂಡ ಇಬ್ಬರು ಸಚಿವರ ರಹಸ್ಯ ಬಯಲಾಗಿದೆ. ಚಿನ್ನ ಕಳ್ಳ ಸಾಗಾಣಿಕೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಚಿನ್ನ ಕಳ್ಳ ಸಾಗಾಣಿಕೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ನಟಿ ರನ್ಯಾಗೂ ಇಬ್ಬರು ಸಚಿವರಿಗೂ ನಂಟಿನ ರಹಸ್ಯ ಬಯಲು. ಇಬ್ಬರು ಸಚಿವರಿದ್ದಾರೆ ಎನ್ನುವ ಶಂಕೆ ಕೂಡ ವ್ಯಕ್ತವಾಗಿತ್ತು. ಈ ಬಗ್ಗೆ ಕೂಡ ಸುದ್ದಿ ಬಿತ್ತರವಾಗ್ತಾ ಇತ್ತು ಕೂಡ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಸಚಿವರು ಯಾರು, ಚಿನ್ನ ಕಳ್ಳ ಸಾಗಾಣಿಕೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವರು ಸಾಥ್ ಕೊಟ್ಟಿದ್ದಾರೆ. ಸಚಿವರ ಕೈವಾಡ ಇರೋದ್ರಿಂದಲೇ ಇಂತಹ ದೊಡ್ಡ ದೊಡ್ಡ ಪ್ರಕರಣಗಳು ನಡೆಯುತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಈಗ ನಟಿ ರನ್ಯಾಗೂ ಇಬ್ಬರು ಸಚಿವರಿಗೂ ಇರುವ ನಂಟಿನ ರಹಸ್ಯ ಬಯಲಾಗ್ತಾ ಇದೆ. ಚಿನ್ನದ ಕೇಸ್ಗೂ ಇಬ್ಬರು ಸಚಿವರಿಗೂ ಇರೋ ನಂಟೇನು ಹಾಗಾದ್ರೆ? ಇಬ್ಬರ ಹೆಸರು ಬಯಲಾಗ್ತಾ ಇದೆ. ಇಬ್ಬರು ಸಚಿವರ ಹೆಸರು ಬಯಲಾಗ್ತಾ ಇದೆ. ಚಿನ್ನ ಕಳ್ಳ ಸಾಗಾಣಿಕೆಯ ಕೇಸ್ಗೆ ಸಂಬಂಧಪಟ್ಟಂತೆ ಇಬ್ಬರು ಸಚಿವರ ರಹಸ್ಯ ಬಯಲಾಗ್ತಾ ಇದೆ. ಏರ್ಪೋರ್ಟ್ನಲ್ಲಿ ಪ್ರೋಟೋಕಾಲ್ ದುರ್ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರು ಸಾಥ್ ಕೊಟ್ಟಿದ್ದಾರೆ. ಸಚಿವರ ಸಾಥ್ ಇರೋದ್ರಿಂದಲೇ ಇಂತಹ ಪ್ರಕರಣಗಳಾಗಿದೆ. ಸಚಿವರು ಸಾಥ್ ಕೊಟ್ಟಿದ್ದಾರೆ ರನ್ಯಾ ರಾವ್ಗೆ. ಪ್ರೋಟೋಕಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರ ದುರ್ಬಳಕೆಯಾಗಿದೆ. ಜೊತೆಗೆ ಇಬ್ಬರು ಸಚಿವರ ಇರ್ತಕ್ಕಂಥ ನಂಟೇನು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಕೂಡ ಶಂಕೆ ವ್ಯಕ್ತಪಡಿಸಿತ್ತು. ಸಾಮಾನ್ಯವಾಗಿ ಇಂತಹ ಘಟನೆಗಳು ನಡೆಯಲ್ಲ, ಇದರಿಂದ ದೊಡ್ಡ ಸಿಂಡಿಕೇಟೇ ಇರುತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನದ ಕೇಸ್ಗೂ ಇಬ್ಬರು ಸಚಿವರಿಗೂ ಇರೋ ನಂಟೇನು? ಇಬ್ಬರು ಸಚಿವರ ಹೆಸರು ಕೇಳಿ ಬರ್ತಾ ಇರೋದು ಯಾಕೆ ಹಾಗಾದ್ರೆ? ಇಬ್ಬರು ಸಚಿವರ ನಂಟಿದೆ. ಇಬ್ಬರು ಸಚಿವರು ನಟಿ ರನ್ಯಾ ರಾವ್ಗೆ ಆಪ್ತರಾಗಿದ್ದು ಹೇಗೆ ಹಾಗಾದ್ರೆ? ಏರ್ಪೋರ್ಟ್ನಲ್ಲಿ ಪ್ರೋಟೋಕಾಲ್ ದುರ್ಬಳಕೆ ಶೀರ್ಷಿಕೆ ಕೊಟ್ಟಿದ್ದಾರೆ, ಶ್ರೀರಕ್ಷೆ ಕೊಟ್ಟಿದ್ದಾರೆ, ಅವರಿಗೆ ರಕ್ಷಣೆ ಕೊಟ್ಟಿದ್ದಾರೆ ಪ್ರೋಟೋಕಾಲ್ ಮೂಲಕ. ಚಿನ್ನದ ಕೇಸ್ಗೂ ಇಬ್ಬರು ಸಚಿವರಿಗೂ ಲಿಂಕ್ ಇದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೋಟೋಕಾಲ್ ವಿಚಾರದಲ್ಲಿ ರನ್ಯಾ ರಾವ್ಗೆ ಸಾಥ್ ಕೊಟ್ಟಿದ್ದಾರೆ. ಪ್ರೋಟೋಕಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರನ್ಯಾಗೆ ಈ ಸಚಿವರು ಸಾಥ್ ಕೊಟ್ಟಿದ್ದಾರೆ. ಯಾವಾಗ ಈ ಸುದ್ದಿ ಹೊರಬಂತು, ಚಿನ್ನದ ಸುದ್ದಿ ಹೊರಬಂತು, ಜೊತೆಗೆ ಇಬ್ಬರು ಸಚಿವರು ಇದ್ದಾರೆ ಅಂತ ಹೊರಬಂತು, ಚಿನ್ನ ವ್ಯಾಪಾರ ಮಾಡತಕ್ಕಂತ ಸಚಿವರು ಕೂಡ ಡವ ಅಂತ ಶುರುವಾಗ್ಬಿಟ್ಟಿದೆ ಅವರಿಗೆ ಹೃದಯ. ಇಬ್ಬರು ಸಚಿವರ ಹೆಸರು ಬಯಲಾಗ್ತಾ ಇದೆ. ದುಬೈನಿಂದ ಚಿನ್ನ ಕಳ್ಳ ಸಾಗಾಣಿಕೆಯ ಪ್ರಕರಣ ಸಂಬಂಧಪಟ್ಟಂತೆ ಇಬ್ಬರು ಸಚಿವರಿದ್ದಾರೆ. ಆ ಸಚಿವರು ನಾನಾ ನೀನಾ ಅಂತ ಸದನದಲ್ಲಿ ಕೂಡ ಗದ್ದಲ ಕೋಲಾಹಲ ಉಂಟಾಗ್ತಾ ಇದೆ. ದುಬೈನಿಂದ ಚಿನ್ನ ಕಳ್ಳ ಸಾಗಾಣಿಕೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋಟಿ ಕೋಟಿ ಸುಂಕ ಪಂಗನಾಮವಾಗಿದೆ. ತೆರಿಗೆ ಕಟ್ಟಬೇಕಾಗಿತ್ತು, ತೆರಿಗೆ ವಸೂಲಾತಿಯಲ್ಲೂ ಕೂಡ ನಾಮ ಹಾಕಿದ್ದಾರೆ. ಚಿನ್ನ ಕಳ್ಳ ಸಾಗಾಣಿಕೆಯಲ್ಲೂ ಕೂಡ ಇಬ್ಬರು ಪ್ರಭಾವಿಯರ ಪಾತ್ರ ಇದೆ. ಕೋಟಿಗಟ್ಟಲೆ ತೆರಿಗೆ ಕಟ್ಟಬೇಕಾಗುತ್ತೆ. ಆ ತೆರಿಗೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಇಂತಹ ಅಡ್ಡದಾರಿಗಳನ್ನು ಹಿಡಿದಿದ್ದಾರೆ. ಇದರಿಂದ ಸಚಿವರಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸಚಿವರ ಹೆಸರು ಕೇಳಿ ಬರ್ತಾ ಇದೆ. ಸಚಿವರ ಹೆಸರು ಕೇಳಿ ಬಂದಿದ್ದೇ ತಡ. ಸದನದಲ್ಲಿ ನಾನಲ್ಲ ನೀನಲ್ಲ ಅಂತ ತಮ್ಮ ತಮ್ಮ ಭುಜಗಳನ್ನ ಮುಟ್ಟಿಕೊಳ್ಳುವ ಪರಿಸ್ಥಿತಿ ಉಂಟಾಗಿದೆ. ಪ್ರೋಟೋಕಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಥ್ ಕೊಟ್ಟಿದ್ದಾರಂತೆ. ಯಾರ್ಯಾರು ಸಾಥ್ ಕೊಟ್ಟಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಮುಂದಾಗಿದೆ ತನಿಖೆಗೆ. 15 ದಿನಗಳ ಕಾಲ ಕಸ್ಟಡಿಯಲ್ಲಿದ್ದಾರೆ. ಈಗ ಇಬ್ಬರು ಸಚಿವರು ನಟಿ ರನ್ಯಾಗೆ
ಆಪ್ತರು ಎಂಬ ಮಾಹಿತಿ ಕೂಡ ಬಹಿರಂಗವಾಗಿದೆ. ಏರ್ಪೋರ್ಟ್ನಲ್ಲಿ ಪ್ರೋಟೋಕಾಲ್ ದುರ್ಬಳಕೆಗೆ ಸಚಿವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಅವರ ಶ್ರೀರಕ್ಷೆ ಇರೋದ್ರಿಂದಲೇ ಪ್ರೋಟೋಕಾಲ್ ಸೌಲಭ್ಯ ಆಗಿದೆ. ಜೊತೆಗೆ ಒಬ್ಬ ಸಚಿವರು ನಟಿ ರನ್ಯಾ ರಾವ್ 10 ವರ್ಷ ಪರಿಚಯವಿತ್ತು ಇವರಿಗೆ. ಮತ್ತೊಬ್ಬ ಸಚಿವ ನಟಿ ರನ್ಯಾ ರಾವ್ ಜೊತೆ ನೆಕ್ಲೆಸ್ ಗಿಫ್ಟ್ ಕೊಟ್ಟಿದ್ದಾರಂತೆ. ಮತ್ತೊಬ್ಬ ಸಚಿವ ನಟಿ ರನ್ಯಾ ರಾವ್ಗೆ ನೆಕ್ಲೆಸ್ ಗಿಫ್ಟ್ ಕೊಟ್ಟಿದ್ದಾರೆ. ಒಬ್ರು 10 ವರ್ಷದಿಂದ ಪರಿಚಯ, ಇನ್ನೊಬ್ರು ನೆಕ್ಲೆಸ್ ಗಿಫ್ಟ್ ಕೊಟ್ಟಿದ್ದಾರೆ. ಚಿನ್ನದ ರಾಣಿಗೆ ಚಿನ್ನದ ಉಡುಗೊರೆಗಳು, ಜೊತೆಗೆ ಚಿನ್ನದ ವ್ಯಾಮೋಹ ಇದೆ ನಟಿ ರನ್ಯಾ ರಾವ್ಗೆ ಅಂತ ಈ ಮೂಲಕ ತಿಳಿದು ಬರ್ತಾ ಇದೆ. ನಟಿ ರನ್ಯಾ ರಾವ್ಗೆ ಚಿನ್ನದ ಉಡುಗೊರೆಗಳನ್ನ ಕೊಟ್ಟಿದ್ದಾರೆ ರಾಜಕಾರಣಿಗಳು. ಎಲ್ಲ ರಾಜಕಾರಣಿಗಳ ಬಣ್ಣ ಬಯಲಾಗುವ ಸನ್ನಿವೇಶ ಬರ್ತಾ ಇದೆ. ಸನಿಹ ಹತ್ತಿರದಲ್ಲಿದೆ. ಸಿಬಿಐ ಕೂಡ ಮುಂದಾಗಿದೆ. ಎಲ್ಲ ರಾಜಕಾರಣಿಗಳು ಕೂಡ ಇರ್ತಾರೆ. ಸಾಮಾನ್ಯವಾಗಿ ಇಂತಹ ಪ್ರಕರಣದಲ್ಲಿ ದೊಡ್ಡ ಸಿಂಡಿಕೇಟೇ ಇರುತ್ತೆ ಅಂತ ಕೂಡ ಶಂಕೆ ವ್ಯಕ್ತಪಡಿಸಿತ್ತು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಹಲವು ಪ್ರಕರಣಗಳನ್ನ ದಾಖಲಿಸಿಕೊಂಡು ಸಿಬಿಐ ಕೂಡ ಯಶಸ್ಸು ಗಳಿಸಿದೆ. ಜೊತೆಗೆ ಹಲವು ರಾಜ್ಯಗಳಲ್ಲಿ ಕೂಡ ಅದೇ ದಿನ ಏನು ಮಾರ್ಚ್ 3ನೇ ತಾರೀಕು ಏನು ಪ್ರಕರಣ ಸಂಬಂಧಪಟ್ಟಂತೆ ಬೆಳಕಿಗೆ ಬಂತು, ಅದೇ ದಿನ ಮುಂಬೈ ಸೇರಿದಂತೆ ದೆಹಲಿ ಮೂರು ಕಡೆಗಳಲ್ಲೂ ಕೂಡ ಇಂತಹ ಪ್ರಕರಣಗಳು ಬೆಳಕಿಗೆ ಬರುತ್ತೆ. ಆ ವಿಚಾರಕ್ಕೂ ಈ ವಿಚಾರಕ್ಕೂ ಏನಾದರೂ ಸಂಬಂಧಗಳಿದೆಯಾ? ಆ ಬಿಸ್ಕೆಟ್ ಏನಿದೆ, ಚಿನ್ನದ ಬಿಸ್ಕೆಟ್, ಜೊತೆಗೆ ಆ ದೆಹಲಿಯಲ್ಲಿ ಏನು ಅಲ್ಲಿ ಕೂಡ ಇಂತಹ ಪ್ರಕರಣ ಬೆಳಕಿಗೆ ಬಂತು, ಅಲ್ಲಿ ಕೂಡ ಇಂತಹ ಸನ್ನಿವೇಶ ಸೇಮ್ ಇದೆ ಅಂತ ಕೂಡ ಶಂಕಿಸಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟ ಲಿಂಕ್ ಕೂಡ ಸಿಕ್ಕಿದೆ. ಈಗ ಮತ್ತೆ 15 ದಿನ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. 15 ದಿನ ಕಸ್ಟಡಿಯಲ್ಲಿ ಇರಬೇಕಾದಾಗ ಜೊತೆಗೆ ಮೊದಲ 3 ದಿನಗಳಲ್ಲೇ ಸಚಿವರು ಯಾರ್ಯಾರಿದ್ದಾರೆ ಎನ್ನುವ ಮಾಹಿತಿ ಕೂಡ ಹೊರಬಿದ್ದಿತ್ತು. ಆದರೆ ಅವರು ಹೇಳಿಕೆ ಕೊಟ್ಟಿರಲಿಲ್ಲ. ನಾನು ಬೇರೆಯವರ ಒತ್ತಡಕ್ಕೆ ಒಳಗಾಗಿದ್ದೇನೆ, ಬ್ಲಾಕ್ ಮೇಲ್ಗೆ ಗುರಿಯಾಗಿದ್ದೇನೆ ಅಂತ ಕಣ್ಣೀರು ಹಾಕಿದ್ರು. ಆ ಎಲ್ಲಾ ಪ್ರಶ್ನೆಗಳಿಗೆ ಇನ್ನು 15 ದಿನಗಳ ಕಾಲ ಏನ್ ಕಸ್ಟಡಿಯಲ್ಲಿ ಇರ್ತಾರೆ, ಈಗ ಹೊರಬರುತ್ತೆ. ಜೊತೆಗೆ ಇದು ರಾಜಕೀಯವಾಗಿ ತಿರುವು ಪಡೆದುಕೊಳ್ತಾ ಇದೆ. ಸಚಿವರು ಕೂಡ ನಾನಲ್ಲ ನೀನಲ್ಲ ಅಂತ ಒಬ್ಬರ ಮೇಲೆ ಒಬ್ಬರಂತೆ ಆರೋಪಗಳನ್ನ ಮಾಡ್ಕೊಳ್ತಾ ಇದ್ದಾರೆ.